ಒಮ್ಮೆ ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ರಾಮಪ್ರಸಾದ್ ಎಂಬ ನಿವೃತ್ತ ಶಾಲಾ ಮಾಸ್ಟರ್ ತಮ್ಮ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದರು. ಅವರಿಗೆ 2 ಗಂಡು ಮಕ್ಕಳು ಇದ್ದರು. ಹಿರಿಯ ಮಗನು ಬಹಳ ಪ್ರಾಮಾಣಿಕ, ನಿಷ್ಠನಾಗಿದ್ದ. ಆದರೆ ಕಿರಿಯ ಮಗನು ಸ್ವಲ್ಪ ವಿರುದ್ಧ ಸ್ವಭಾವದವನಾಗಿದ್ದ. ವರ್ಷಗಳು ಕಳೆದಂತೆ ಬಳಿಕ 2 ಮದುವೆಯಾದರೂ ಚಿಕ್ಕವನು ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗುತ್ತಾನೆ. ದೊಡ್ಡವನು ತನ್ನ ತಂದೆ ತಾಯಿಯ ಆಯ್ಕೆಯವರೊಂದಿಗೆ ಮದುವೆಯಾಯಿತು. ದೊಡ್ಡ ಸೊಸೆ ತನ್ನ ಗಂಡನ ಜೊತೆ ಗದ್ದೆಯಲ್ಲಿ ಶ್ರಮಪಟ್ಟು ದುಡಿಯುತ್ತಿದ್ದಳು. ಅವಳು ತುಂಬಾ ಪ್ರಾಮಾಣಿಕ ಮತ್ತು ಕರ್ತವ್ಯನಿಷ್ಠೆಯ ಸೊಸೆಯಾಗಿದ್ದಳು. ಅವಳ ಶ್ರಮ ಮತ್ತು ಸದ್ಭಾವನೆ ಮನೆಯಲ್ಲಿ ಎಲ್ಲರಿಗೂ ಮೆಚ್ಚುಗೆ ತರಿತ್ತೆ. ಆದರೆ ಚಿಕ್ಕ ಸೊಸೆ ತನ್ನ ಗಂಡನಂತೆಯೇ ಮುಂಗೋಪಿ ಮತ್ತು ದುರಾಸೆಳಿದ್ದಳು. ಅವಳಿಗೆ ಶ್ರಮ, ಕರ್ತವ್ಯ ಅಥವಾ ಪ್ರಾಮಾಣಿಕತೆಯ ಬಗ್ಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಅಚಾನಕ್ಕಾಗಿ ರಾಮಪ್ರಸಾದ್ ಅವರ ಪತ್ನಿ ಕಾಯಿಲೆಗಳ ಭಾರದಿಂದ ಈ ಲೋಕವನ್ನು ತೊರೆದುಕೊಂಡಳು. ಮನೆಯೆಲ್ಲ ದುಃಖದಲ್ಲಿ ಮುಳುಗಿತ್ತು. ಎಲ್ಲರೂ ದೇಹದ ಮುಂದೆ ಕುಳಿತು ಕಣ್ಣೀರ ಹರಿಸುತ್ತಿದ್ದರು. ಆದರೆ ರೂಪ ತನ್ನ ಅತ್ತೆಯ ಕಾಲಲ್ಲಿ ಇದ್ದ ಚೈನ್ ಬಿಚ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾಳ. ಅರೇ ರೂಪಾ, ಏನ್ ಮಾಡ್ತಿದ್ಯಾ? ನಿನಗೆ ನಾಚಿಕೆ ಆಗುದಿಲ್ವಾ ಈ ರೀತಿ ಮಾಡಕ್ಕೆ? ಅತ್ತಿಗೆ ತಪ್ಪೇನೂ ಮಾಡ್ತಾ ಇಲ್ಲ. ಮನೆಯಲ್ಲಿ ಇಷ್ಟು ಜನ ಇದ್ದಾಗ ಯಾರಾದ್ರೂ ತೆಗೆದುಕೊಳ್ತಾರೆ ಅಲ್ವಾ? ಅವಳೀಗ್ಲೇ ತೆಗೆದುಕೊಂಡ್ರೆ ಅದರಲ್ಲೇನ್ ತಪ್ಪು? ಲಕ್ಷ್ಮಿ, ಅವ್ರು ಏನ್ ಮಾಡ್ಬೇಕು ಅನ್ನಿಸ್ತದೋ ಅದನ್ ಮಾಡ್ಕೊಳ್ಳಿ. ನೀನಿದಕ್ಕೆ ಕಿವಿ ಕೊಡ್ಬೇಡ. ಇಷ್ಟು ಸಮಯದಲ್ಲಿ ಜಗಳ ಮಾಡೋದು ಸರಿಯಲ್ಲ. ಸರಿರಿ, ಆಯ್ತಾ. ಸ್ವಲ್ಪ ದಿನಗಳ ನಂತರ ರಾಮ್ಪ್ರಸಾದ್ ಅವರ ಚಿಕ್ಕ ಮಗ ಅಲ್ಲಿ ಹಂಗಾಮ ಮಾಡ್ತಾನೆ. ತನಗೆ ಈ ಮನೆಯಲ್ಲಿ ಭಾಗ ಬೇಕು ಎಂದು ಹೇಳಿ ತುಂಬಾ ಕೋಪಗೊಳ್ತಾನೆ. ಮನೆಯಲ್ಲಿದ್ದವರು ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡ್ತಾರೆ. ವಿಷಯ ದೊಡ್ಡದಾಗುತ್ತಿದ್ದಂತೆ ಕೊನೆಗೆ ಲಾಯರ್ನು ಕರೆಸುತ್ತಾರೆ. ಇದರಿಂದ ಮನೆಯೊಳಗಿನ ವಾತಾವರಣ ಇನ್ನಷ್ಟು ಗಂಭೀರವಾಗುತ್ತದೆ. ನಾನು ಕೇಳುತ್ತಿದ್ದೇನೆ, ನೀನು ನನ್ನ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಳ್ಳಲು ಬಯಸುತ್ತೀಯಂತೆ. ಕೇಳು, ನನ್ನ ಆಸ್ತಿ ಯಾರಿಗೆ ಬೇಕೋ ಅವರು ನೋಡಿಕೊಂಡಿದ್ದಾರೆ. ನನ್ನ ಹಿರಿಯ ಮಗ ಮತ್ತು ಅವನ ಹೆಂಡತಿ ನನಗೆ ನನ್ನ ವೃದ್ಧ ಹಳೆಯ ದಿನಗಳಲ್ಲಿ ತುಂಬಾ ಸಹಾಯ ಮಾಡಿದರು, ನನ್ನ ನೋಡಿಕೊಂಡರು. ಅವರೇ ಇದಕ್ಕೆ ಅರ್ಹರು. ಅಯ್ಯೋ ಅಪ್ಪ, ನಾನ್ ತಾನು ಬಹಳ ದೊಡ್ಡ ವ್ಯಕ್ತಿ ಅಂದ್ಕೊಂಡ್ರೆ ಬರ್ತೀನಿ. ಆದ್ರೆ ಅಣ್ಣನಂತೆ ಪಾಗಲಲ್ಲ ನೋಡಕ್ಕೆ. ನೀವೆಲ್ಲ ಆಸ್ತಿಗಳನ್ನು ಅವನ ಹೆಸರಿಗೆ ಬರೀಲಿದ್ದಿದ್ರೆ 1 ಗಂಟೆಗೂ ಮುಂಚೆ ನಾಶ ಮಾಡ್ತಾನೋ ನೋಡಿ. ಸರಿ ನೋಡಿ, ರಾಮ್ಪ್ರಸಾದ್ ಅವರು ವಕೀಲರ ಬಳಿ ಕುಳಿತು ತಮ್ಮ 2 ಅಣ್ಣ ತಮ್ಮಂದಿರಿಗೆ ಅರ್ಧ ಭಾಗ ಆಸ್ತಿ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತು ತಾನು ಸತ್ತ ಮೇಲೆ ಈ ಆಸ್ತಿಯ ಹಂಚಿಕೆ ಕೂಡ ಇದೇ ರೀತಿಯಲ್ಲಿ 2 ಅಣ್ಣ ತಮ್ಮಂದಿರಿಗೂ ಆಗಬೇಕು ಅಂತ ನಿರ್ಧರಿಸ್ತಾರೆ. ರೂಪ ಎಲ್ರಿಗೂ ಜೋರಾಗಿ ಕೇಳಿಸುವ ಹಾಗೆ, ಕೇಳುದ್ರಾರಿ ಅತ್ತಿಗೆ, ಮಾವನವರಿಗೆ 7 ಹೊತ್ತು ಊಟ ಹಾಕಿದ್ರೆ ಅಂತೆ, ಅದಕ್ಕೆ ಅವರ ಮೇಲೆ ಅಷ್ಟು ಅನುಕಂಪ. ನಾವ್ ಏನ್ ತಪ್ಪು ಮಾಡಿದ್ವಿ ರೀ? ಏನ್ರಿ ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ನಿನ್ ಗಂಡ ಮಾವನವ್ರ ಮುಂದೆ ಇಂಥ ಮಾತಾಡ್ತೀಯಾ? ಲಜ್ಜೆ ಅನ್ಸೋದಿಲ್ವವ ನಿನ್ಗೆ? ಅಕ್ಕ, ನಿನ್ ಸಂಸ್ಕಾರ ನಿನ್ನತ್ರನೇ ಇಟ್ಕೋ. ನನಗೆ ಬುದ್ಧಿ ಹೇಳೋ ಹಕ್ಕು ನಿನ್ಗಿಲ್ಲ. ಏನೋ ತುಂಬಾ ದೊಡ್ಡೋಳಂತೆ ಬಂದ್ಬಿಟ್ಟೆ ನನ್ಗೆ ಸಂಸ್ಕಾರ ಹೇಳಕ್ಕೆ. ಎದುರಿನಿಂದ ಕೇಳಿ ಬಂದ ಮಾತುಗಳು ಅವಳ ಮನಸ್ಸಿಗೆ ತುಂಬಾ ನೋವು ತಂದವು. ಕ್ಷಣಕ್ಕೂ ಹೆಚ್ಚಾದ ಉದ್ವಿಗ್ನತೆ ಮನೆಯ ವಾತಾವರಣವನ್ನೇ ಬದಲಿಸಿತು. ಮಾತಿನ ಚರ್ಚೆ ನಿಧಾನವಾಗಿ ಕೋಪಕ್ಕೆ ತಿರುಗಿ 2 ಅಣ್ಣ ತಮ್ಮಂದಿರ ನಡುವಿನ ಅಸಮಾಧಾನ ದೊಡ್ಡ ಜಗಳವಾಗಿ ಮಾರ್ಪಟ್ಟಿತು. ಕೋಪದ ಹೊತ್ತಿನಲ್ಲಿ ಅವರು ಒಬ್ಬರ ಮೇಲೆ ಒಬ್ಬರು ಬೀಳಲು ಮುಂದಾದಾಗ ಅಷ್ಟರಲ್ಲಿ ತಂದೆ ಮಧ್ಯೆ ಬಂದು 2ರನ್ನೂ ತಡೆದು ಜಗಳವನ್ನು ನಿಲ್ಲಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು. ಗುರುದೇವ್, ನಿನಗೆ ನಿನ್ ತಮ್ಮ ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ. ನಿನ್ ಪಾಲಿನ ಆಸ್ತಿಯನ್ನ ತೆಗೆದುಕೊಂಡು ಇಲ್ಲಿಂದ ಹೋಗ್ಬಿಡು ಮಗನೆ. ನನ್ ಬಗ್ಗೆ ಯೋಚನೆ ಮಾಡಬೇಡ. ನಾನು ಹೋಗುವ ಸಮಯ ಹತ್ತಿರ ಬರ್ತಿದೆ. ನೀನ್ ಸಂತೋಷವಾಗಿದ್ರೇನೆ ನನ್ಗಷ್ಟೇ ಸಾಕು. ಗುರುದೇವ್ ತನ್ನ ತಂದೆಯ ಮಾತನ್ನು ಒಪ್ಪಿ ಆ ಮನೆಯನ್ನು ತಕ್ಷಣವೇ ಬಿಟ್ಟು ತನ್ನ ಹೆಂಡತಿಯೊಂದಿಗೆ ಬೇರೆ ದಾರಿ ಹಿಡಿತಾನೆ. ಮುಂದೇನಾಯ್ತು ತಿಳ್ಕೊಳ್ಳಿಕ್ಕೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.